ನಮಸ್ತೆ ವೀಕ್ಷಕರಿಗೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಅರಸೀಕೆರೆ ಜಿವಿವಿಡಿಎಸ್ ಪ್ರೌಢಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನೆ ಹಾಗೂ ಪಾಲಕ ಪೋಷಕರ ಸಭೆ. ತಾಲೂಕಿನ ಅರಸೀಕೆರೆ ಗ್ರಾಮದ ಜಿವಿವಿಡಿಎಸ್ ಪ್ರೌಢಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು 2025-26ನೇ ಸಾಲಿನ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ್ ಮತ್ತು ಕ್ಷೀರಭಾಗ್ಯ ಯೋಜನೆಗಳ ಸಾಮಾಜಿಕ ಪರಿಶೋಧನೆ ಶಾಲಾ ಸಭೆ, ಪೋಷಕರ ಸಭೆ ದಿನಾಂಕ 20-11-2025 ರಿಂದ 24-11-2025 ರವರೆಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಾಮಾಜಿಕ ಪರಿಶೋಧನೆಯ ವ್ಯವಸ್ಥಾಪಕರಾದ ಕೊಟ್ರೇಶ್ ಮಾತನಾಡಿ, ಸಾಮಾಜಿಕ ಪರಿಶೋಧನೆ ಎಂದರೆ ಪಾರದರ್ಶಕತೆ ಎಂದರೆ ಶಾಲಾ ಹಂತದಲ್ಲೇ ಸರ್ಕಾರದಿಂದ ಬರುವ ಯೋಜನೆಗಳು, ಅದರ ಸೌಲಭ್ಯಗಳು ಫಲಾನುಭವಿಗಳಿಗೆ ಸಿಗುತ್ತದೆಯೋ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳಲು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಶಾಲಾ ಹಂತದಲ್ಲಿ 2 ಯೋಜನೆಗಳನ್ನು ಪ್ರಮುಖವಾಗಿ ಅನುಷ್ಠಾನಗೊಳ್ಳಲಾಗುತ್ತದೆ. ಅದರಲ್ಲಿ ಮೊದಲನೆಯದ್ದು ಸಮಗ್ರ ಶಿಕ್ಷಣ, ಎರಡನೆಯದ್ದು ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ್. ನಾವು 3 ದಿನಗಳ ಕಾಲ ಬಿಸಿಯೂಟಕ್ಕೆ ಸಂಬಂಧಿಸಿದಂತೆ ಪೂರ್ವಭಾವಿ ಸಭೆ ನಡೆಸಿ ದಾಖಲಾತಿಗಳ ಸಂಗ್ರಹಣೆ ಮಾಡಿ ಪಾಲಕ ಪೋಷಕರ ಮನೆಗಳಿಗೆ ಭೇಟಿ ನೀಡಿ ಮಾಹಿತಿ ಪಡೆದು ಮಕ್ಕಳಿಂದಲೂ ಮಾಹಿತಿ ಪಡೆದುಕೊಂಡು ಮಕ್ಕಳಿಂದ ಪಾಲಕ ಪೋಷಕರಿಂದ ಮಾಹಿತಿ ಪಡೆದು ಈ ಯೋಜನೆ ಉತ್ತಮ ರೀತಿಯಲ್ಲಿ ಅನುಷ್ಠಾನಗೊಳಿಸಿ ಸರ್ಕಾರಕ್ಕೆ ವರದಿ ನೀಡುತ್ತೇವೆ. ಈ ವರ್ಷ ತಾಲೂಕಿನ 4 ಶಾಲೆಗಳಾದ ಜಿವಿವಿಡಿಎಸ್ ಪ್ರೌಢಶಾಲೆ ಅರಸೀಕೆರೆ, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕಮ್ಮತ್ಹಳ್ಳಿ, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ದುಗ್ಗಾವತ್ತಿ ಹಾಗೂ ಹಾರಕನಾಳು ಸಣ್ಣ ತಾಂಡ ಕಿರಿಯ ಪ್ರಾಥಮಿಕ ಶಾಲೆ. ಈ 4 ಶಾಲೆಗಳು ಈ ಯೋಜನೆಗೆ ಆಯ್ಕೆಯಾಗಿವೆ. ಮಧ್ಯಾಹ್ನದ ಬಿಸಿಯೂಟದಿಂದ ಹಾಜರಾತಿ ಹೆಚ್ಚಾಗುತ್ತಿವೆ. ಬಿಸಿಯೂಟದ ಜೊತೆಗೆ ಮೊಟ್ಟೆ, ಬಾಳೆಹಣ್ಣು, ರಾಗಿಮಾಲ್ಟ್ ನೀಡುತ್ತಿವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮುಖ್ಯ ಗುರುಗಳಾದ ಕೆ. ಶಾಂತಕುಮಾರಿ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ವಿಎಸ್ಎಸ್ಎನ್ ಅಧ್ಯಕ್ಷ ಇಟ್ಟಿಗೆಹಳ್ಳಿ ಬಸವರಾಜ್, ಮಲ್ಲಿಕಾರ್ಜುನ್, ಚಿದಾನಂದಗೌಡ, ಶಿಕ್ಷಕರಾದ ಸಣ್ಣ ಸಿದ್ದರಾಮಯ್ಯ, ರಘು, ರೇಖಾ ರಾಜೇಶ್ವರಿ, ಸಹಾಯಕರಾದ ಕಾವೇರಿ, ಮಂಜುಳ, ಪೋಷಕರು ಮತ್ತು ಶಾಲಾ ಮಕ್ಕಳು ಹಾಜರಿದ್ದರು. ಬಿಸಿಯೂಟ ಅಂತ ಏನು ಕರಿತೀವಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆಯನ್ನ ನಡೆಸಿರ್ತಕ್ಕಂಥದ್ದು. ಇದಕ್ಕೆ ಪೂರಕವಾಗಿ ನಾವಿಲ್ಲಿ 3 ದಿವಸಗಳ ಕಾಲ 20ನೇ ತಾರೀಕಿಂದ ಬಂದಿದ್ದೀವಿ. 20ನೇ ತಾರೀಕಿಂದ ಸತತವಾಗಿ ನಮಗೆ ಸಂಬಂಧಪಟ್ಟಂತೆ ಏನು ಬಿಸಿಯೂಟಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ದಿವಸ ಪೂರ್ವಭಾವಿ ಸಭೆ ಮಾಡಿ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ನಮಗೆ ದಾಖಲಾತಿಗಳು ಬೇಕು ಅಂತಕ್ಕಂಥದ್ದನ್ನ ದಾಖಲಾತಿಗಳು ಸಂಗ್ರಹಣೆ ಮಾಡ್ಕೊಂಡು, ಮಾಹಿತಿ ಸಂಗ್ರಹಣೆ ಮಾಡ್ಕೊಂಡು, 2ನೇ ದಿವಸ ನಾವೇನ್ ಮಾಡಿದೀವಿ ಅಂದ್ರೆ ಪಾಲಕ ಪೋಷಕರು ಮನೆ ಭೇಟಿ ಮಾಡಿ ಬಂದಿರ್ಬೋದು. ನಮ್ಮ ಸಿಬ್ಬಂದಿ ತಮ್ಮ ಮನೆಗೆ ಬಂದು ಮಾಹಿತಿಯನ್ನ ಅಂದ್ರೆ ಒಟ್ಟಾರೆಯಾಗಿ ನಮಗೇನಂದ್ರೆ 30-35% ಅಂದ್ರೆ 100 ಜನ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ 30-35 ಮಕ್ಕಳು ಪಾಲಕ ಪೋಷಕರು ಮನೆ ಭೇಟಿ ಮಾಡಿ ಅಲ್ಲಿ ನಾವು ಮಾಹಿತಿಯನ್ನ ತಗೊಳ್ಳಿಕ್ಕಿತ್ತು. ಅದನ್ನು ಸಹಿತ ನಾವು ಮಾಹಿತಿ ಸಂಗ್ರಹ ಮಾಡ್ಕೊಂಡಿದೀವಿ. ಮತ್ತೆ ನಮ್ಗೇನು ತರಗತಿವಾರ ಹೋಗಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ಮಕ್ಕಳಿಂದನೂ ಸಹಿತ ನಾವು ಮಾಹಿತಿಯನ್ನ ತಗೊಂಡಿದ್ದೀವಿ. ಅಂದ್ರೆ ಏನ್ ತರಗತಿ ಶಿಕ್ಷಕರನ್ನ ನಾವು ಕಳಿಸಿ ಅಲ್ಲಿ ಅಂದ್ರೆ ಅವ್ರಿದ್ರೆ ಅವ್ರ ಮಾಹಿತಿಯನ್ನ ಹೇಳೋದಕ್ಕೆ ಮಕ್ಕಳು ಹಿಂದೆ ಮುಂದೆ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ನಾವೇನ್ ಮಾಡಿದ್ವಿ, ತರಗತಿ ಶಿಕ್ಷಕರನ್ನ ಹೊರಗೆ ಕಳಿಸಿ ನಾವು ಅವ್ರ ಸಹಿತ ಮಾಹಿತಿ ತಗೊಂಡಿದ್ವಿ. ಮತ್ತೆ ಅದಾದ್ಮೇಲೆ ಒಂದ್ ದಿವಸ ನಾವು IC ಕಾರ್ಯಕ್ರಮ ಅಂದ್ರೆ ಮಕ್ಕಳಿಗೆ ಬಿಸಿಯೂಟ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಮಕ್ಕಳಿಂದಾನೇ ನಾವು ಮಾಹಿತಿ ಶಿಕ್ಷಣ ಸಂವಹನ ಕಾರ್ಯಕ್ರಮದಲ್ಲಿ ಅವ್ರಿಗೂ ಸಹಿತ ಮಾಹಿತಿಯನ್ನ ಕೊಡಿಸಿದೀವಿ. ಮತ್ತೆ ವರದಿಯನ್ನ ತಯಾರು ಮಾಡ್ಕೊಂಡು ಇವತ್ತಿನ ದಿವಸ ನಾವೇನಪ್ಪ ಅಂದ್ರೆ ಅಂತಿಮ ಘಟ್ಟ ಅಂದ್ರೆ ಕೊನೆ ಹಂತದಲ್ಲಿ ಇವತ್ತು ಪಾಲಕ ಪೋಷಕರ ಸಾಮಾಜಿಕ ಪರಿಶೋಧನಾ ಪಾಲಕ ಪೋಷಕರ ಸಭೆ ಅಂತೇಳಿ ಆಯೋಜನೆ ಮಾಡಿದ್ವಿ. ಇದು ಯಾಕೆ ಅಂತ ಸಂದರ್ಭದಲ್ಲಿ ಇರ್ಬೋದು, ಮತ್ತೆ ಇಲ್ಲಿ ಮಕ್ಕಳಿಂದ ಮಾಹಿತಿ ತಗೊಳ್ಳಕಂತ ಏನಾದ್ರೂ ಮಾಹಿತಿಗಳು ತಗೊಳ್ಳೋದಕ್ಕೆ ಬಾಕಿ ಇದ್ರೆ ಅಥವಾ ಅದಕ್ಕೆ ಪೂರಕವಾಗಿ ಏನಾದ್ರೂ ಪಾಲಕ ಪೋಷಕರಿಂದ ಏನಾದ್ರೂ ಸಲಹೆ ಸೂಚನೆಗಳಿರ್ಬೋದು ಅಥವಾ ಆಕ್ಷೇಪಣೆಗಳಿರ್ಬೋದು ಏನಾದ್ರೂ ಇದ್ರೆ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸಂಗ್ರಹಣೆ ಮಾಡಿಕೊಂಡು ಈ ಯೋಜನೆ ಇನ್ನೂ ಉತ್ತಮವಾದ ರೀತಿಯಲ್ಲಿ ಅನುಷ್ಠಾನ ಆಗ್ಬೇಕಾದ್ರೆ ಏನೆಲ್ಲ ನಾವು ಮಾಡ್ಬೇಕು ಅಂತಕ್ಕಂಥದ್ದು ನಾವು ಸರ್ಕಾರಕ್ಕೆ ವರದಿ ಮಾಡ್ಬೇಕಾಗಿರೋದ್ರಿಂದ ಇಲ್ಲಿ ನಮ್ಗೆ ಈ ವರ್ಷ ಅಂದ್ರೆ ನಮಗೆ ಈ ವರ್ಷ 2025-26ಕ್ಕೆ ಸಂಬಂಧಪಟ್ಟಂತೆ 4 ಶಾಲೆಗಳನ್ನ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಹಿಂದಿನ ವರ್ಷ ನಮಗೆ 8 ಶಾಲೆಗಳನ್ನ ಆಯ್ಕೆ ಮಾಡಿಕೊಟ್ಟಿದ್ರು. ಈಗ 4 ಶಾಲೆಗಳನ್ನ ಮಾತ್ರ ನಮ್ಮ ತಾಲೂಕಿನಲ್ಲಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ನಮ್ಮ ಹೈಸ್ಕೂಲ್ ಅರಸೀಕೆರೆ ಹೈಸ್ಕೂಲ್ SGVVDS ಪ್ರೌಢಶಾಲೆ ನಮಗೆ ಸಂಬಂಧಪಟ್ಟಂತೆ ಇವತ್ತಿನ ದಿವಸ ಒಂದು ಶಾಲೆಯನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಇದು ನಮ್ಗೆ ಇಡೀ ವಿಜಯನಗರ ಜಿಲ್ಲೆಯಲ್ಲಿ ಈ ಸಲ ಫಸ್ಟ್ ನಾವು ಮಾಡ್ತಾ ಇರೋದು. ವಿಜಯನಗರ ಜಿಲ್ಲೆಯಲ್ಲಿ ಹಿಂದಿನ ಸಲ 8 ಮಾಡಿದ್ವಿ, ಈ ವರ್ಷ ಮೊದಲನೇದಾಗಿ ಮಾಡ್ತಾ ಇದ್ವಿ. ಅದಕ್ಕೆ ಪೂರಕವಾಗಿ ಇವತ್ತು ನಾವು ಅಲ್ಲಿ ಶಾಲಾ ಸಭೆಯನ್ನ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಪೂರಕವಾಗಿ ಹೇಳೋದಾದ್ರೆ ನಮಗೆ ಈ ಯೋಜನೆಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಇಲ್ಲಿ ಒಂದು
ಈ ಯೋಜನೆ ಸ್ಟಾರ್ಟ್ ಆಗೋದಕ್ಕೆ ಒಂದು ಚಿಕ್ಕದೊಂದು ಕತೆ ಇದೆ. ನಾವು ನಮ್ಮ ಜೊತೆ ಕೆಲ್ಸಕ್ಕೆ ಹೋಗೋಣ, ಕರ್ಕೊಂಡು ಹೋಗೋಣ ಅನ್ನೋ ಉದ್ದೇಶದಿಂದ ಸಹಿತ ಎಷ್ಟೋ ಮಕ್ಕಳು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಬಿಸಿ ಊಟ ಕೊಡೋದ್ರಿಂದ ಎಷ್ಟೋ ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರೆ. ಅಂದ್ರೆ ಗೈರು ಹಾಜರಾತಿಯನ್ನು ತಪ್ಪಿಸೋದಕ್ಕೋಸ್ಕರ ಮಾಡಿದ್ದಾರೆ. ಮತ್ತೆ ವಲಸೆ ಹೋಗುವಂತ ಸಂದರ್ಭದಲ್ಲಿ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ತಾಂಡಗಳಲ್ಲಿ ಕೆಲಸ ಮಾಡ್ತಾರೆ, ತಾಂಡಗಳಲ್ಲಿ ಇರ್ತಕ್ಕಂಥವ್ರು ವಲಸೆ ಹೋಗೋದು ಜಾಸ್ತಿ. ಈಗ ಕಡಿಮೆ ಆಗಿರ್ಬೋದು, ಆದ್ರೂ ಸಹಿತ ವಲಸೆ ಹೋಗುವಂತದ್ರಲ್ಲಿ ಏನಂತ ಹೇಳಿದ್ರೆ, ಒಬ್ರು ಮನೇಲಿ ಯಾರಾದ್ರೂ ಯಜಮಾನರು ಬಿಟ್ಟು ಹೋಗ್ತಾರೆ, ಅಜ್ಜ ಅಥವಾ ಅಜ್ಜಿ ಇದ್ರೆ ಬಿಟ್ಟು ಹೋಗಿರ್ತಾರೆ. ಅವ್ರ ಜೊತೆ ಮಕ್ಕಳನ್ನ ಬಿಟ್ಟು ಹೋದ್ರೆ ಅವರು ಸಹಿತ ಈಗ ಮಧ್ಯಾಹ್ನ ಊಟ ಇದು ವ್ಯವಸ್ಥೆ ಆದ್ರೆ ಅದು ಮಕ್ಕಳಿಗೆ ವಲಸೆ ಹೋಗೋದನ್ನು ಸಹಿತ ತಪ್ಪಿಸ್ಲಿಕ್ಕೆ, ಮತ್ತೆ ಹಾಜರಾತಿ ಹೆಚ್ಚಿಗೆ ಮಾಡ್ಲಿಕ್ಕೆ, ಇದೆಲ್ಲ ಉದ್ದೇಶ ಇಟ್ಕೊಂಡು ಬೇರೆ ಬೇರೆ ಉದ್ದೇಶ ಇಟ್ಕೊಂಡು ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ, ನಮ್ಗೆ ಬಿಸಿ ಊಟ ಅಂತಕ್ಕಂಥದ್ದನ್ನ ಜಾರಿ ಮಾಡಿದೆ. ಆ ಜಾರಿ ಮಾಡಿರ್ತಕ್ಕಂಥದ್ದು ಮೊದಲಿಗೆ ನಮಗೆ ಬಿಸಿ ಊಟ ಅಷ್ಟೇ, ಅನ್ನ ಸಾರು ಅಷ್ಟೇ ಕೊಡ್ತಿದ್ರು. ಮತ್ತೆ ಹೀಗೆ ನಮ್ಮಂತವ್ರು ಏನು ಸಾಮಾಜಿಕ ಪರಿಶೋಧನೆ ಬಂದವರು, ಮತ್ತೆ ಬೇರೆ ಬೇರೆ ಇದಕ್ಕೆ ತಪಾಸಣೆಗೆ ಬಂದಂತವ್ರು, ಇದಕ್ಕೆ ಬಂದಂತವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಬೇರೆ ಬೇರೆ ವರದಿ ಕೊಟ್ಟಾಗ ಮಕ್ಕಳಿಗೆ ಪೋಷಕಾಂಶಗಳ ಕೊರತೆ ಇದೆ ಅಂತ ಹೇಳಿ ಮಾಹಿತಿ ಕೊಟ್ಟಾದ್ಮೇಲೆ ಏನ್ ಮಾಡಿದ್ರು, ಮತ್ತೆ ಬಿಸಿ ಊಟ ಇರ್ತಕ್ಕಂಥದ್ನ ಅದ್ರ ಜೊತೆಗೆ ಹಾಲಿನ ಪುಡಿ ಕೊಟ್ಟು ಅದನ್ನ ಹಾಲು ಮಾಡಿ ಹಾಲು ಸಕ್ಕರೆ ಕೊಡುವಂತ ಕ್ಷೀರ ಭಾಗ್ಯ ಯೋಜನೆ ಅಂತ ಹೇಳಿ ಅದನ್ನ ಜಾರಿಗೆ ತಂದ್ರು. ಮತ್ತೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಒಂದೇ ರೀತಿ ಬರೀ ಅನ್ನ ಸಾರು ಮಾಡಿದ್ರೆ ಮಕ್ಕಳು ತಿನ್ನೋದಕ್ಕೆ ಹಿಂದೆ ಮುಂದೆ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಮೆನು ಪ್ರಕಾರ ಕೊಡ್ಲಿಕ್ಕೆ. ಮೆನು ಅಂತ ಹೇಳಿದ್ರೆ ಸೋಮವಾರ ಇಂಥದ್ದೇ ಕೊಡ್ಬೇಕು, ಮಂಗಳವಾರ ಇಂಥದ್ದೇ ಕೊಡ್ಬೇಕು ಅಂತಕ್ಕಂಥದ್ದನ್ನ ಪ್ರಾರಂಭ ಮಾಡಿದ್ರು. ಮತ್ತೆ ಅದಾದ್ಮೇಲೆ ಇನ್ನೂ ಸಹಿತ ಮಕ್ಕಳಲ್ಲಿ ಹಾಲು ಕೊಟ್ಟರು ಸಹಿತ, ಈ ತರ ಮೆನು ಪ್ರಕಾರ ಕೊಟ್ಟರು ಸಹಿತ ಮಕ್ಕಳಲ್ಲಿ ಪೌಷ್ಟಿಕಾಂಶದ ಕೊರತೆ ಇದೆ ಅಂತ ಹೇಳಿ ಬೇರೆ ಬೇರೆ ಕಡೆಯಿಂದ ಮಾಹಿತಿ ಬಂದಿದ್ದಕ್ಕೆ ಸರ್ಕಾರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ವಾರದಲ್ಲಿ 2 ದಿವಸ ಮಕ್ಕಳಿಗೆ ಮೊಟ್ಟೆ ಕೊಡ್ಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿದ್ರು. ಮತ್ತೆ ವಾರದಲ್ಲಿ 2 ದಿವಸ ಮೊಟ್ಟೆನ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು. ಮತ್ತೆ ಹಿಂದಿನ ವರ್ಷ ಅಥವಾ ಹೋದ ವರ್ಷದಿಂದ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅಜಿತ್ ಪ್ರೈಮರಿ ಫೌಂಡೇಶನ್ ಅವರು ವಾರದ ಎಲ್ಲಾ ದಿವಸದ ಸಹಿತ ಮೊಟ್ಟೆ ಕೊಡೋದಕ್ಕೆ 2 ದಿವಸ ಇದ್ದಂಥದನ್ನ 1 ದಿವಸ ರಜೆ ಇದೆ, 7 ದಿನದಲ್ಲಿ 6 ದಿವಸ ಸಹಿತ ಮೊಟ್ಟೆ ಕೊಡೋದು, ಉಳಿದಂತ 4 ದಿವಸ ಮೊಟ್ಟೆ ಕೊಡೋದಕ್ಕೆ ನಾವು ಕೊಡ್ತೇವೆ, ಮೊಟ್ಟೆ ಕೊಡ್ತೀವಿ ಮಕ್ಕಳಿಗೆ, ನಾವು ಅದನ್ನ ಅಮೌಂಟ್ ಎಷ್ಟಾಗ್ತದ ನಾವು ಕೊಡ್ತೀವಿ ಅಂತ ಹೇಳಿ ಅವ್ರು ಕೊಡೋದಕ್ಕೆ ಪ್ರಾರಂಭ ಮಾಡಿದಾಗಿಂದ ಏನ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಅದನ್ನು ಸಹಿತ ಮಕ್ಕಳಿಗೆ ವಾರದ ಎಲ್ಲಾ ದಿನ ಮೊಟ್ಟೆ 1960ರಲ್ಲಿ ತಮಿಳುನಾಡಿಗೆ ಸಂಬಂಧಪಟ್ಟಂತೆ ತಮಿಳುನಾಡಿನಲ್ಲಿ ಕಾಮರಾಜ್ ಅಂತಕ್ಕಂಥ ಒಬ್ರು ಮುಖ್ಯಮಂತ್ರಿ ಇರ್ತಾರೆ. ಆ ಮುಖ್ಯಮಂತ್ರಿ ಅವರು ಒಂದ್ಸಲ ಹೋಗ್ಬೇಕಾದ್ರೆ, ಅವ್ರ ವೆಹಿಕಲ್ ಅಲ್ಲಿ ಹೋಗ್ಬೇಕಾದ್ರೆ ರೈಲ್ವೆ ಗೇಟ್ ಹತ್ರ ಅಲ್ಲಿ ರೈಲ್ ಪಾಸ್ ಆಗೋದಕ್ಕೆ ರೆಡ್ ಸಿಗ್ನಲ್ ಬರುತ್ತೆ, ಸ್ಟಾಪ್ ಮಾಡಿರ್ತಾರೆ. ಅವಾಗ ಒಬ್ಬ ಹುಡುಗ ಏನ್ ಮಾಡ್ತಿರ್ತಾನೆ, ದನ ಮೇಯಿಸ್ತಿರ್ತಾನೆ, ದನಗಳು ಮೇಯಿಸ್ತಾ ಇರ್ತಾನೆ. ಅವಾಗ ಬಂದು ಕೇಳ್ತಾರೆ, ಅವ್ರು ದನಗಳು ಯಾಕಪ್ಪ ಮೇಯಿಸ್ತಿದ್ಯಾ, ಸ್ಕೂಲ್ಗೆ ಹೋಗೋದು ಬಿಟ್ಟು ಅಂತ ಕೇಳ್ತಾರೆ. ಅವ್ರು ಯಾರೋ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕಾಮರಾಜ್ ಅವರು ಕೇಳಿದಾಗ ಅವ್ರು ಏನ್ ಹೇಳ್ತಾರೆ, ಆ ಹುಡುಗ ಏನ್ ಹೇಳ್ತಾನೆ, ಸರ್ ನಾನು ಸ್ಕೂಲಿಗೆ ಹೋದ್ರೆ ನಮಗೆ ಮಧ್ಯಾಹ್ನ ಊಟ ಇರಲ್ಲ, ಮಧ್ಯಾಹ್ನ ಊಟ ಸಿಗ್ಬೇಕಂದ್ರೆ ನಾನು ದನ ಮೇಯಿಸ್ಬೇಕು, ನೀವು ಮಧ್ಯಾಹ್ನ ಊಟ ಕೊಡ್ಸೋದಾದ್ರೆ ನನಗೆ ನಾನು ಶಾಲೆಗೆ ಹೋಗ್ತೀನಿ, ಬೆಳಗ್ಗೆ ರಾತ್ರಿ ನಮ್ಮಮ್ಮ ಇರ್ತಾರೆ, ಮಧ್ಯಾಹ್ನ ಇರಲ್ಲ ಅವರು ಹೋಗ್ತಾರೆ, ನಮಗೆ ಮಧ್ಯಾಹ್ನ ಊಟ ಶಾಲೆಯಲ್ಲಿ ಸಿಗದೆ ಇರೋದ್ರಿಂದ ನಾನು ದನ ಮೇಯಿಸಕ್ ಬಂದ್ರೆ ನನಗೆ ಮಧ್ಯಾಹ್ನ ಊಟ ಸಿಗ್ತದೆ ಅಂತ ಹೇಳ್ತಾರೆ. ಅವಾಗ ಅವರು ಆಯ್ತಪ್ಪ ಊಟ ಕೊಡ್ಸಿದ್ರೆ ಹೋಗ್ತೀಯಾ ಅಂತ ಕೇಳ್ತಾರೆ. ಅವಾಗ ಏನ್ ಹೇಳ್ತಾನೆ ಅವ್ರಿಗೆ, ಆಯ್ತು ಕೊಡ್ಸಿ ಸರ್ ಹೋಗೋಣ ಅಂತ ಹೇಳ್ತಾರೆ. ಮುಂದೆ ಏನಾಗ್ತದೆ, ಆ ಮುಖ್ಯಮಂತ್ರಿಗಳು ಯೋಚನೆ ಮಾಡ್ತಾರೆ. ಸಾಕ್ಷರತಾ ಸಾಮಾಜಿಕ ಪರಿಶೋಧನೆ ಇಲಾಖೆ ತಾಲೂಕು ಪಂಚಾಯತ್ ಇವರು ಕೂಡ ಹಿಂದಿನ ಒಂದು ವೇದಿಕೆ ಮೇಲೆ ಆಸೆಯಿಂದಾಗಲಿ ಅಂತ ಅವ್ರನ್ನ ವೆಲ್ಕಮ್ ಮಾಡೋದ್ರ ಜೊತೆಗೆ ಆಮೇಲೆ ಉಳಿದ ನಮ್ಮ ಎಲ್ಲರಿಗೂ ಕೂಡ ನಾನು ನಿಮ್ಮನ್ನ ಸ್ವಾಗತ ಬಯಸೋದು. ಹಿಂದೆ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅನ್ನೋ ಒಂದು ಉದ್ದೇಶದಿಂದ ದೇವರ ಪ್ರಾರ್ಥನೆಯನ್ನು ಪ್ರಾರಂಭಿಸೋಣ. ಈ ಪ್ರಾರ್ಥನೆಯನ್ನ ನಮ್ಮ ವಿದ್ಯಾರ್ಥಿನಿಯರಾಗಿರ್ತಕ್ಕಂಥ ವಿದ್ಯಾ ಮತ್ತು ಸಿಂಚನ್ ಇವರು ಬಂದು ನಡೆಸ್ಕೊಡಿ ಅಂತ